ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಜ್ಞಾನ ವಿಕಾಸ ಕಲಿಕಾ ಕೇಂದ್ರಕ್ಕೆ ಸ್ವಾಗತ ಅಂತ ಹೇಳ್ತಾ, ಈಗ ಇವತ್ತು ನಾನು ಅಡ್ಜೆಕ್ಟಿವ್ಸ್ಗಳನ್ನು ಹೇಳ್ತಾ ಇದ್ದೀನಿ. ನಾವೇನು ಇಷ್ಟು ದಿನ ಕ್ವಶನ್ ಪೇಪರ್ಸ್ ಬಿಡಿಸಿದ್ವಲ್ಲ, ಇಷ್ಟು ದಿನದೂ 2014 ಹಿಡಿದು ಟಿ ಇ ಟಿ ಸ್ಟಾರ್ಟ್ ಆಗಿದೆ. ಇಲ್ಲಿವರೆಗೂ ಕೂಡ 2023ವರೆಗೂ ಒಂದಾದ್ರೂ ಈ ಅಡ್ಜೆಕ್ಟಿವ್ ಮೇಲೆ ಕ್ವಶನ್ ಬಂದಿದೆ. ಹಾಗಾಗಿ ನಾನು ಏನು ಮಾಡ್ತಿದ್ದೀನಿ, ಅಡ್ಜೆಕ್ಟಿವ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಫಾರ್ ದ ಇಂಗ್ಲೀಷ್ ಪೇಪರ್ಗೆ. ಹಾಗಾಗಿ ನಾವು ಈ ಅಡ್ಜೆಕ್ಟಿವ್ಸ್ಗಳ ಬಗ್ಗೆ ಕೆಲವೊಂದಿಷ್ಟು ಅಡ್ಜೆಕ್ಟಿವ್ಸ್ಗಳನ್ನ ನಾನು ಕಲೆಕ್ಟ್ ಮಾಡಿಕೊಂಡು ನೋಟ್ಸ್ ಮಾಡ್ಕೊಂಡಿದ್ದೀನಿ. ಅದೇ ನೋಟ್ಸ್ನ ನಿಮಗೆ ಇಲ್ಲಿ ಶೋ ಮಾಡ್ಕೊತ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತಿದ್ದೀನಿ. ಯಾವ ಟೈಪ್ ಅಡ್ಜೆಕ್ಟಿವ್ಸ್ ಇದ್ದವು, ನಾವು ಯಾವ ಥರ ಫೈಂಡ್ ಮಾಡಬೇಕು ಅಂತ ಈಸಿ ಮೆಥಡಲ್ಲಿ ಹೇಳ್ತಾ ಇದ್ದೀನಿ. ನಾನು ಪ್ರತಿ ಸರಿ ರಿಕ್ವೆಸ್ಟ್ ಮಾಡ್ಕೊಂಡಂಗೆ ಏನು ಮಾಡಿರಿ, ಸ್ವಲ್ಪ ಶೇರ್ ಮಾಡಿರಿ. ನೆಕ್ಸ್ಟು ನಿಮ್ಮ ಫ್ರೆಂಡ್ಸಿಗೆ ಹೇಳ್ರಿ, ಇಂಗ್ಲೀಷ್ ಆಗಿರಲಿ ಯಾವುದೇ ಸಬ್ಜೆಕ್ಟ್ ಆಗಿರಲಿ ಅವರಿಗೆ ಶೇರ್ ಮಾಡಿ ತಿಳಿಸ್ರಿ. ಚೆನ್ನಾಗಿದೆ ನೋಡಿರಿ ಅನ್ನೋದೊಂದು ನಿಮಗೆ ಚೆನ್ನಾಗಿ ಅನಿಸಿದರೆ ನಾನು ಫಾಲೋ ಅಪ್ ಮಾಡಿರಿ. ನಾನು ಮಾಡಿರೋದು ಒಬ್ರಿಗಾದ್ರೂ ಹೆಲ್ಪ್ ಆದರೆ ನನಗೆ ಖುಷಿ ಆಗುತ್ತೆ, ಸಾರ್ಥಕತೆ ಆಗುತ್ತೆ ಅಂತಂದೇಳಿ ಹೇಳ್ತಾ, ಈಗ ಫಸ್ಟು ಅಡ್ಜೆಕ್ಟಿವ್ಸಿಗೆ ಹೋಗಿಬಿಡೋಣ. ಇಲ್ಲಿ ನೋಡಿರಿ, ನಾನು ಇಲ್ಲೇನೋ ಬರ್ಕೊಂಡಿದ್ದೀನಿ. ಏನಿದು? ಇದು ಪವನ್ಸಿಕ್, ಪವಾನ್ಪಿಕ್ ಅಂದರೆ ಎನ್ ಅಂದರೆ ನೌನು. ಇವೆಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ಗಳು. ಇದು ನೌನು, ಪ್ರನೌನು, ಅಡ್ಜೆಕ್ಟಿವ್, ವರ್ಬು, ಅಡ್ವರ್ಬು, ಪ್ರಿಪೋಸಿಷನ್ನು, ಕಂಜಕ್ಷನ್ನು, ನೆಕ್ಸ್ಟ್ ಇನ್ಸ್ಟ್ರಕ್ಷನ್ನು. ಹೀಗೆ ಅದನ್ನು ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ, ಒಂದು ಹೆಸರು ಬರೋ ಥರ, ಈಗ ನೆನಪಲ್ಲಿ ಇರೋಂಗಿಲ್ಲಲ್ಲ, ಎನ್ ಪ ವ ಪಿ ಅಂತಂದು ಮಾಡ್ಕೊಂಡಿದ್ದೇನೆ. PIC PIC ಅಂತಂದ್ರೆ ನಾನೇನೋ ನನ್ನ ನೆನಪಿಗೆ ಮಾಡ್ಕೊಂಡಿದ್ದೀನಿ. ನೀವು ಇನ್ನು ಫಾಲೋ ಅಪ್ ಮಾಡ್ಕೊಂಡ್ರೆ ಎಷ್ಟು ಫಿಗರ್ಸ್ ಆಫ್ ಸ್ಪೀಚ್ ಅದಾವು ಅಂತ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಈಗ ಬಂದುಬಿಡೋಣ, ಬೇಗ ಅಡ್ಜೆಕ್ಟಿವ್ ಸ್ಟಾರ್ಟ್ ಮಾಡ್ತೇನೆ ನೋಡಿರಿ. ಇಲ್ಲಿ ಅಡ್ಜೆಕ್ಟಿವಲ್ಲಿ ಏನಾಗ್ತದೆ ಅಂದರೆ, ಪಾರ್ಟ್ಸ್ ಆಫ್ ಸ್ಪೀಚು, ಫಿಗರ್ಸ್ ಆಫ್ ಸ್ಪೀಚ್ ಅಲ್ಲ, ಪಾರ್ಟ್ಸ್ ಆಫ್ ಸ್ಪೀಚು. ಇಲ್ಲಿ ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ. ಇಲ್ಲಿ ನೋಡಿರಿ, ಕ್ವಾಲಿಟಿ ಮೇಲೆ ಅಡ್ಜೆಕ್ಟಿವ್ ಯಾವ ಥರ. ಈ ಗುಣವಿಶೇಷಣಗಳಂದರೆ ಕನ್ನಡದಲ್ಲಿ ನೀವು ಕೇಳಿರ್ತಾರೆ. ಆ್ಯಂಡ್ ಅಡ್ಜೆಕ್ಟಿವ್ ವಿಚ್ ಟೆಲ್ಸ್ ದ ಕ್ವಾಲಿಟಿ ಆಫ್ ಎ ನೌನ್. ಎಷ್ಟು ನೌನ್ ಮುಂದ್ಗಡೆ ನಾವು ಈ ಅಡ್ಜೆಕ್ಟಿವ್ನ ಹಚ್ತೀವಿ, ಆರ್ ಪ್ರನೌನ್ ಈಸ್ ಕಾಲ್ಡ್ ಆ್ಯಂಡ್ ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ. ಆಯಿತಾ? ಅಂದರೆ ನೌನ್ ಮುಂದೆ ನಾವು ಏನು ಮಾಡ್ತೀವಿ, ಈ ಕ್ವಾಲಿಟಿ ಅಡ್ಜೆಕ್ಟಿವ್ನ ಆ್ಯಡ್ ಮಾಡ್ತೀವಿ. ಏನು? ಹೀ ಈಸ್ ಎ ಹ್ಯಾಂಡ್ಸಮ್ ಬಾಯ್ ಅನ್ನೋದೇನಿಲ್ಲಿ ನೌನು, ಹ್ಯಾಂಡ್ಸಮ್ ಅನ್ನೋದೇನಿದು ಕ್ವಾಲಿಟಿ. ಅವನದು ಅವನ ಕ್ವಾಲಿಟಿಯನ್ನು ನಾವು ತೋರಿಸ್ತೀವಿ. ಇಲ್ಲಿ ಗುಡ್, ಶಿ ಈಸ್ ಎ ಗುಡ್ ಗರ್ಲ್. ಇಲ್ಲಿ ಕೂಡ ಗರ್ಲ್ ಅನ್ನೋದೇನಿದು ನೌನು, ಅದಕ್ಕೆ ಗುಡ್ ಅನ್ನೋದೇನಿದು ವಿಶೇಷಣ. ಹ್ಯಾಂಡ್ಸಮ್ ಯಾವಾಗಲೂ ನೌನ್ನ ಮುಂದ್ಗಡೆ ಬರುತ್ತೆ. ವಿಶೇಷಣಗಳು ಎಲ್ಲಿ ಬರುತ್ತೆ? ಯಾವಾಗಲೂ ನೌನ್ನ ಮುಂದ್ಗಡೆ ನಮಗೆ ವಿಶೇಷಣಗಳು ಬರ್ತವೆ. ಇದರಲ್ಲಿ ಹ್ಯಾಂಡ್ಸಮ್ ಅನ್ನೋದು, ನೆಕ್ಸ್ಟ್ ಗುಡ್ ಅನ್ನೋದು, ಇದು ಕ್ವಾಲಿಟಿ, ಅವನ ಕ್ವಾಲಿಟಿದು. ಹಿ ಈಸ್ ಎ ಪೂರ್ ಬಾಯ್. ಈ ಟೈಪ್ ಪೂರ್ ಅನ್ನೋದೇನಾಗ್ತದೆ, ಇಲ್ಲಿ ವಿಶೇಷಣ ಆಗುತ್ತೆ. ಇಲ್ಲಿ ಸ್ವಲ್ಪ ಪರಿಚಯಗಳನ್ನ ನಾನು ಕೊಡ್ಕೊತ ಹೋಗ್ತಿದ್ದೀನಿ. ನಿಮಗೆ ನಾನು ಕ್ಲಾಸ್ ಇದರಲ್ಲಿ ಕ್ವಶನ್ ಪೇಪರ್ ಬಿಡಿಸ್ಬೇಕಾದ್ರೆ ತೋರಿಸಿದ್ದೀನಲ್ಲ ಕೆಲವೊಂದಿಷ್ಟು, ಅದೇ ಥರ. ಈಗ ಬರ್ರಿ, ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ. ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ ಆಯಿತು. ಇದು ಕ್ವಾಂಟಿಟಿ, ಇದು ಕ್ವಾಲಿಟಿ, ಇದು ಕ್ವಾಂಟಿಟಿ. ಕ್ವಾಂಟಿಟಿ ಅಂದರೆ ಪ್ರಮಾಣ, ಪರಿಣಾಮ, ಪ್ರಮಾಣ. ಇಲ್ಲಿ ಕ್ವಾಂಟಿಟಿ ಅಂದರೆ ಎಷ್ಟು, ಇಷ್ಟು ಅಂತಂದು ಹೇಳ್ತಾವಲ್ಲ, ಹಾಗೆ ಅಡ್ಜೆಕ್ಟಿವ್ ವಿಚ್ ಟೆಲ್ಸ್ ದ ಕ್ವಾಂಟಿಟಿ ಆಫ್ ಅನ್ಕೌಂಟೇಬಲ್ ನೌನ್ಸ್. ಇದು ಎಲ್ಲಿ ಬರುತ್ತೆ? ಅನ್ಕೌಂಟೇಬಲ್, ಅಳತೆ ಮಾಡೋಕ್ಕಾಗಂಗಿಲ್ಲ ಅಂತಲ್ಲಿ ನಾವೇನು ಮಾಡ್ತೀವಿ, ಕ್ವಾಂಟಿಟಿಗಳನ್ನು ಯೂಸ್ ಮಾಡ್ತೀವಿ. ಐ ಹ್ಯಾವ್ ಎ ಲಿಟಲ್ ಮಿಲ್ಕ್. ಅದು ಅಳತೆ ಮಾಡೋಕ್ಕೆ ಬರುತ್ತಾ ಇಲ್ಲ ನಮಗೆ. ಹಾಗಾಗಿ ಅದನ್ನು ಸ್ವಲ್ಪ ನಾನು ಹಾಲನ್ನು ಹೊಂದಿದ್ದೀನಿ. ನಮ್ಮ ಮನೆಯಲ್ಲಿ 1/4 ಲೀಟ್ರ್ ಹಾಲಿದೆ, ನೀನೇನು ಕರೆಕ್ಟ್ ಹೇಳ್ತೀಯ 1/4 ಲೀಟ್ರ್ ಇದಾವೆ ಅಂತಂದೇಳಿ. 1/4 ಲೀಟ್ರಿಗಿಂತ ಕಮ್ಮಿ ಇರ್ಬೋದು, ಹೆಚ್ಚಿಗೆ ಇರ್ಬೋದು. ಅದಕ್ಕೆ ನಾವೇನು ಹೇಳ್ತೀವಿ, ಲಿಟಲ್, ಸ್ವಲ್ಪ ಹಾಲಿದೆ. ಪೀಪಲ್ ಡ್ರಿಂಕ್ ಎನಫ್ ವಾಟರ್. ಎಷ್ಟು? ಅವರಿಗೆ ಸಾಕಾಗಷ್ಟು ನೀರನ್ನು ಕುಡಿತಾರೆ. ಹಿಯರ್ ಲಿಟಲ್ ಆ್ಯಂಡ್ ಎನಫ್ ಆರ್ ದ ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ. ಈ ಥರ ಲಿಟ್ಲ್, ಸಮ್, ಆಮೇಲೆ ಮೋರ್, ಇವೆಲ್ಲ ಬರ್ತಾವಲ್ಲ, ಇವೆಲ್ಲ ಕ್ವಾಂಟಿಟಿ ರಿಲೇಟೆಡ್ ಆಗ್ತವೆ. ಆಮೇಲೆ ಸಮ್ ಯೂಸ್ ಮಾಡ್ತೀವಿ, ಆಮೇಲೆ ಮೋರ್ ಯೂಸ್ ಮಾಡ್ತೀವಿ. ಹೆವಿ ಬಾಡಿ, ಹಿ ಹ್ಯಾಸ್ ಎ ಹೆವಿ ಬಾಡಿ. ಈ ಥರ ಅವನು ತುಂಬ ತೂಕವಾಗಿದ್ದಾನೆ, ದಿಸ್ ಈಸ್ ಎ ಹೆವಿ, ಬಟ್ ಈ ಥರ ಯೂಸ್ ಮಾಡ್ತೀವಿ.
ಆಯಿತಾ. ನಾನು ಸ್ವಲ್ಪ ಪರಿಚಯನ ಕೊಟ್ಕೊತ ಹೋಗಿದ್ದೇನೆ ನಿಮಗೆ. ನೆಕ್ಸ್ಟ್ ಅಡ್ಜೆಕ್ಟಿವ್ ಆಫ್ ಎ ನಂಬರ್. ಅಡ್ಜೆಕ್ಟಿವ್ ಆಫ್ ಎ ನಂಬರ್ ನೋಡಿರಿ, ಇಲ್ಲಿ ನಾವು ಹೇಳ್ತಾ ಇರ್ತೀವಿ ಇಲ್ಲಿ ನಂಬರ್ಸ್ಗಳನ್ನು ಯೂಸ್ ಮಾಡಬೇಕು, ಆದರೆ ನಾವು ಡೆಫಿನೆಟ್ ನಂಬರ್ಸನ್ನು ಯೂಸ್ ಮಾಡೋಂಗಿಲ್ಲ. The adjective which feels the quantity of a countable noun is called an adjective of noun. Quantity of countable. ಫಸ್ಟ್ ಏನಿತ್ತು ಇಲ್ಲಿ ಕ್ವಾಲಿಟಿಯಲ್ಲಿ ಅನ್ಕೌಂಟೇಬಲ್ ಇತ್ತು, ಇಲ್ಲಿ ಏನಾಗ್ತದೆ ಅಡ್ಜೆಕ್ಟಿವ್ ಆಫ್ ನಂಬರ್ಸ್ಗಳಲ್ಲಿ ಕೌಂಟೇಬಲ್ ನೌನ್. ನಿಮಗೆ ಕೊಟ್ಟಿರ್ಬೋದು ಏನಾದರೂ ಐ ಹ್ಯಾವ್ ಎ ಫ್ಯೂ ಬುಕ್ಸ್ ಅಂತ ಕೊಡ್ತಾರೆ. ಐ ಹ್ಯಾವ್ ಎ ಫ್ಯೂ ಬುಕ್ಸ್ ಅಂತ ಬಂದಾಗ ಅವಾಗ ಕೇಳ್ಬೋದು ಇವರು ಇದೇನು ಕ್ವಾಂಟಿಟಿ ರಿಲೇಟೆಡ್ ಆಗುತ್ತಾ ಏನು ನ್ಯೂಮ್ಯಾರಿಕಲ್ ರಿಲೇಟೆಡ್ ಆಗುತ್ತಾ ಅಂತಂದೇಳಿ. ಆವಾಗ ಇಲ್ಲಿ ನೋಡ್ರಿ, ಇಲ್ಲಿ ಇದು ಫ್ಯೂ ಬುಕ್ ಅನ್ನೋದು, ಆಮೇಲೆ ಮೆನಿ ಪೆನ್ಸ್ ಅನ್ನೋದು ಇದೇನಾಗುತ್ತೆ ನಂಬರಿಕ್ ಆಗುತ್ತೆ. ಈ ನಂಬರಿಕ್ಕಾಗಿ ಇನ್ನೂ ಡಿವೈಡ್ ಮಾಡ್ಕೊತ ಹೋಗ್ತೀವಿ ನಾವು. ಇದನ್ನೇ ನಾವು ಏನು ಮಾಡಲ್ಲ, ಜಡ್ಜ್ ಮಾಡೋಂಗಿಲ್ಲ. ಇದನ್ನು ಫ್ಯೂ ಅನ್ನೋದನ್ನ ನಾವು ಏನು ಮಾಡ್ತೀವಿ, ಇಲ್ಲಿ ಕ್ವಾಂಟಿಟಿಗೆ ತೊಗೊತೀವಿ ಒಂದೊಂದ್ಸರಿ. ಫ್ಯೂ ಅನ್ನೋದು ಏನು ಮಾಡ್ತೀವಿ, ಕ್ವಾಂಟಿಟಿ ತೊಗೊಂಬಿಡ್ತೀವಿ. ಹಾಗಾಗಿ ನಮಗೆ ಕ್ಲಿಯರ್ ಕಟ್ಟಾಗಿ ನ್ಯೂಮ್ಯಾರಿಕ್ ಬರಬೇಕಂದ್ರೆ ಇಲ್ಲಿದೆ ನೋಡಿ. ನೆಕ್ಸ್ಟ್ ಡೆಫ್ನೈಟ್ ನ್ಯೂಮರಲ್ ಅಡ್ಜೆಕ್ಟಿವ್ಸ್. ಡೆಫ್ನೈಟ್ ಅಂದರೆ ಪರ್ಟಿಕ್ಯುಲರ್ ಆಗಿರಿ ಅವನ್ನೇನು ಮಾಡ್ತೀವಿ ನಾವು ನ್ಯೂಮ್ಯಾರಿಕ್ ಅಂತಂದರೆ ಐಡೆಂಟಿಫೈ ಮಾಡ್ತೀವಿ. ನಾನು ಅಡ್ಜೆಕ್ಟಿವ್ ವಿಚ್ ಟೆಲ್ಸ್ ದ ಏನು ಟೆಲ್ ಮಾಡ್ತತಿದು, ವಿಚ್ ಟೆಲ್ಸ್ ದ ಡೆಫಿನೆಟ್ ನಂಬರ್ ಆಫ್ ಕೌಂಟಬಲ್ ನೌನ್ಸ್. ಡೆಫಿನೆಟ್ ಇಷ್ಟೇ ಅದಾವಪ್ಪ. ನಿಮ್ಮ ಕೈಯಲ್ಲಿ ಬೆರಳು ಎಷ್ಟಿದಾವೆ ರೀ, ಎಷ್ಟಿದಾವೆ? ಕೆಲವೊಂದಿಷ್ಟು ಬೆರಳಿದಾವೆ. ಐ ಹ್ಯಾವ್ ಫ್ಯೂ ಫಿಂಗರ್ಸ್ ಅಂತ ಹೇಳೋಕ್ಕಾಗತ್ತಾ? ಅದು ಕೌಂಟೇಬಲ್ ಅಲ್ಲ, ಹೌದಿಲ್ಲ? ಫ್ಯೂ ಫಿಂಗರ್ಸ್ ಅನ್ನಲ್ಲಿ ಏನು ಹೇಳ್ತೀವಿ, ಡೆಫಿನೆಟಾಗಿ 1 2 9 ಹೀಗೆಲ್ಲ ಹೇಳ್ತಾವಲ್ಲ. 100 ಮೆಟ್ರಿಕ್ ನಂಬರ್ಸ್, ಮೆಟ್ರಿಕ್ಸ್ನೊಳಗೆ ಕಿಲೋಗ್ರಾಮ್ಸ್, ಗೀಗಾ, ಈ ಥರ 100 ನಾಟ್ 1 ಒಂದು ಪರ್ಟಿಕ್ಯುಲರಾಗಿ ಹೇಳ್ತೀವಿ. ಐ ಹ್ಯಾವ್ ಫ್ಯೂ ಫಿಂಗರ್ಸ್ ಅಂತ ಯೂಸ್ ಮಾಡ್ತೇವೆ? ಇಲ್ಲ. ಐ ಹ್ಯಾವ್ 5 ಫಿಂಗರ್ಸ್. ಐ ಹ್ಯಾವ್ 5 ಫಿಂಗರ್ಸ್ ಇನ್ ಮೈ ಹ್ಯಾಂಡ್. ಒಂದು ಹ್ಯಾಂಡಲ್ಲಿ ನನಗೆ 5 ಬೆರಳುಗಳಿದಾವೆ. ಆ ಥರ ಹೇಳ್ತೀವಿ. ನಿಮಗೆ ವ್ಯತ್ಯಾಸನ ಹೇಳೋದು ಅರ್ಥ ಆಗ್ತಾಯಿತಾ? ಪರ್ಟಿಕ್ಯುಲರಾಗಿ ನಿಮಗೆ ಅದರಲ್ಲಿ ಗೊತ್ತಿರಬೇಕು. ಐ ಹ್ಯಾವ್ 2 ಚೈಲ್ಡ್. ನನಗೆ 2 ಮಕ್ಕಳಿದ್ದಾರೆ. ಐ ಹ್ಯಾವ್ ಫ್ಯೂ ಚೈಲ್ಡ್ ಅಂತ ಅನ್ನೋಕ್ಕಾಗತ್ತಾ? ಇಲ್ಲ. ಡೆಫಿನೆಟಾಗಿ ನಾವೇನು ಮಾಡಿರ್ತೀವಿ, ಹೇಳಬೇಕು. ನನಗಿಷ್ಟೇ ಇದಾವಪ್ಪ ಅಂದಾಗ ನಾವೇನು ಮಾಡ್ತೀವಿ, ಇದು ನ್ಯೂಮ್ಯಾರಿಕನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟು ಆರ್ಡಿನರಿ ಅಂದರೆ ಈಗ ನೀನು ಈಗ ಆರ್ಡಿನರಿ ಎಲ್ಲಿ ಯೂಸ್ ಮಾಡ್ತೀವಿ? ನ್ಯೂಮ್ಯಾರಿಕ್ಸ್ ಬೇರೆ, ಇಲ್ಲಿ ಆರ್ಡಿನರಿ ಬೇಡ್ರಿ. ಆರ್ಡಿನಲ್ಸ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ನೀನು ಈ ವರ್ಷ ನೀನು ರ್ಯಾಂಕ್ ಏನು ಬಂದಿರ್ತೀಯಪ್ಪ, ಫಸ್ಟ್ ರ್ಯಾಂಕ್ ಬಂದಿರ್ತೀಯ. ನೀನು ಯಾವಾಗಲೂ ಫಸ್ಟ್ ರ್ಯಾಂಕ್ ಬರ್ತೀಯಾ? ಇಲ್ಲ. ನೆಕ್ಸ್ಟ್ ಇಯರ್ ನೀನು ಸೆಕೆಂಡ್ ರ್ಯಾಂಕ್ ಬರ್ಬೋದು, ಇಲ್ಲ ರ್ಯಾಂಕ್ ಬರ್ದೇನೋ ಇರ್ಬೋದು. ಆವಾಗ ಏನು ಮಾಡ್ತಿದ್ದಿ, ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸು. ಐ ಆಮ್ ದ ಫಸ್ಟ್ ಚೈಲ್ಡ್ ಕಂಪಲ್ಸರಿ ನ್ಯೂಮ್ಯಾರಿಕಿಗೆ ಬಂದಾಗ ಕಂಪಲ್ಸರಿ ಐ ಆಮ್ ಎ ಫಸ್ಟ್ ಚೈಲ್ಡ್ ಅಂತ ಹೇಳ್ತೀವಿ. ಐ ಆಮ್ ಇನ್ ದ ಫಸ್ಟ್ ರ್ಯಾಂಕ್ ಇನ್ ಮೈ ಹೌಸ್. ಐ ಆಮ್ ದ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಇನ್ ಮೈ ಸ್ಕೂಲ್ ಅಂದಾಗ ಮಾತ್ರ ನಾವು ಆರ್ಡಿನಲ್ಸ್ಗಳನ್ನ ಯೂಸ್ ಮಾಡ್ತೀವಿ. ಅರ್ಥ ಆಯಿತು ಅನ್ನಿಸ್ತೈತೆ ನಾನು ಏನೇನು ವ್ಯತ್ಯಾಸ ಹೇಳ್ತಾ ಇದ್ದೇನೆ. ನೀನು ಸ್ಕೂಲಲ್ಲಿ 5th ರ್ಯಾಂಕು ಅವೆಲ್ಲ ಬಂದಿರ್ತೀಯಲ್ಲ, ಅವಾಗ ಏನು ಮಾಡ್ತೀಯ, ಆವಾಗ ಹೇಳ್ತೀಯ ನಾನು 4th ರ್ಯಾಂಕು 5th ರ್ಯಾಂಕು. ಯಾವಾಗಲೂ ನೀನು 4th ಆಗಲ್ಲ, ನೀನು ಫಸ್ಟು ಆಗ್ಬೋದು. ಇದು ಫಸ್ಟ್ ಇದ್ದವ್ರು ಏನಾಗ್ಬೋದು, ಇಲ್ಲಿ ಆಯ್ತಲ್ಲ. ನೆಕ್ಸ್ಟ್ ಈಗ ಆರ್ಟಿಕಲ್ಸ್. ಇದು ಆರ್ಟಿಕಲ್ನು ಕೂಡ ನಾವು ವಿಶೇಷಣ ಅಂತಂದರೆ ತೊಗೋಬೋದು, ಆದರೆ ಇದು ಪರ್ಟಿಕ್ಯುಲರ್ ಇದರಲ್ಲಿ ಸೆಕ್ಷನ್ ಆಗಿ ತೊಗೊಂಡಿಲ್ಲ ಅವರು. ಆರ್ಟಿಕಲ್ಸ್ ಅಂತಂದರೆ ಸಪ್ರೇಟ್ ಪಾರ್ಟೇ ಇದೆ. ಆದ್ರೂ ನಾವು ಈ ಆರ್ಟಿಕಲ್ಸ್ಗಳು ಯಾವ್ಯಾವ ಇದಾವೆ ಅಂದರೆ, ಇವು 3 ಆರ್ಟಿಕಲ್ಸ್ಗಳನ್ನು ನಾವು ಯೂಸ್ ಮಾಡ್ತೀವಿ. ಏನು? ದ, ಎ, ಆ್ಯನ್ ಆರ್ಟಿಕಲ್ನ ಯೂಸ್ ಮಾಡ್ತೀವಿ. ಎಲ್ಲಿ? ದ ಮೂವಿ, ಒಂದೇ ಮೂವಿ ಇರ್ತದೆ. ಒಂದು ಮೂವಿ ಇದ್ದಂಗೆ ಇನ್ನೊಂದು ಮೂವಿ ಇರೋಂಗಿಲ್ಲ. ಇದನ್ನು ನಾನು ಪದೇ ಹೇಳ್ಕೊತ ಬಂದಿದ್ದೀನಿ. ಒಂದನ್ನೇ ಸೂಚಿಸಬೇಕಾದ್ರೆ ದ ಗಂಗಾ ರಿವರ್, ದ ಗ್ರೇಟ್, ಒಬ್ಬರನ್ನೇ ನಾವು ಸೂಚಿಸಬೇಕಾದ್ರೆ ದನೇ ಯೂಸ್ ಮಾಡ್ತೀವಿ. ಇಲ್ಲ ಆಲ್ಮೋಸ್ಟ್ ಎಕ್ಸಾಂಪಲ್ಸ್ ಇದೆ ನೋಡಿರಿ. ದ ಮೂವಿ, ಆ್ಯನ್ ಆ್ಯಂಜಲ್. ನೆಕ್ಸ್ಟ್ ದ ಲಿಟಲ್, ದ ಕಾವೇರಿ. ಇದು ಕಾವೇರಿ 2 3 ಇಲ್ಲ, ಒಂದೇ ಇರೋದು. ಆಮೇಲೆ ನೌನ್ ಅದು. ದ ಲಾಸ್ಟ್ ಬಾಯ್, ದ ಫಸ್ಟ್. ಯಾವಾಗಲೂ ಲಾಸ್ಟ್ ಒಬ್ಬರೇ ನಿಂತ್ಕೊಳ್ತಾರೆ. ಒಂದು 4 ಜನ ಲಾಸ್ಟಿಗೆ ನಿಂತ್ಕೊಳಕ್ಕಾಗಲ್ಲ. 4 ಜನದಲ್ಲೇ ಮತ್ತೆ ಯಾರು ಲಾಸ್ಟು, ಅದು ಒಂದನ್ನೇ ಸೂಚಿಸ್ಬೇಕಾದ್ರೆ ನಾವು ದೋನ ಸೂಚಿಸ್ತೀವಿ. ದ ಅರ್ತ್, ಅದು ಸುಪ್ರೀಮ್ ಅಪ್ಪ. ದ ಅರ್ತು. ಇನ್ನೊಂದು ಅರ್ಥ ಐತೆ ಅಂತಾರೆ. ಇಲ್ಲ. ದ ರಾಮಾಯಣ ಬುಕ್ ಇರೋದು ಒಂದೇ. ದ ವೈಲಿನ್,
ದ ಥೇಮ್ಸನ್, ಹೋಮ್ಲೆಸ್, ದ ಹೋಮ್ಲೆಸ್, ದ UK, ದ ಇಂಡಿಯಾ, ಈ ಥರ ಯಾವುದು ಒಂದನ್ನೇ ಪರ್ಟಿಕ್ಯುಲರ್ ನಾವು ಸೂಚಿಸ್ತೇವಲ್ಲ ಅದಕ್ಕೆ ನಾವು ದ ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅದೇ ಥರ ಆ್ಯನ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಓವೆಲ್ ಸೌಂಡಲ್ಲಿ, ಓವೆಲ್ಸ್ ಅಂಡಿ AEIO U ಎಲ್ಲಿ ಬರುತ್ತಲ್ಲ ಅಲ್ಲಿ ನಾವು ಏನು ಮಾಡ್ತೀವಿ? ಆ್ಯನನ್ನು ಯೂಸ್ ಮಾಡ್ತೀವಿ. ಇದು ಆಲ್ರೆಡಿ ಎಲ್ಲರೂ ಈಸಿಯಾಗಿ ಗೊತ್ತಿಡೋದು ಬಿಡ್ತೀರಿ, ಆಯಿತಾ? ನೋಡಿರಿ, MLA ಇದು ಕ್ವಶನ್ ಬಂದಿದೆ. ಆರ್ಟಿಕಲ್ ದ MLA ಈಸ್, ನಾನು ಯಾವುದೋ 2020ನೇ ಕ್ವಶನ್ ಪೇಪರ್ ಬಿಡಿಸ್ಬೇಕಾದ್ರೆ ಬಂದಿದೆ MLA ಅಂತ ಬಂದಿತ್ತು. ಅದಕ್ಕೆ ನಾವಿಲ್ಲಿ ಏನು ಮಾಡ್ತಿದ್ದೀವಿ? ಆ್ಯನನ್ನು ಯೂಸ್ ಮಾಡ್ತಿದ್ದೀವಿ. ಎಕ್ಸ್ರೇ ಉಚ್ಚಾರ ನೋಡಬೇಕಾದ್ರೆ ಉಚ್ಚಾರ ಬರುತ್ತೆ. ಎಕ್ಸ್ ML LLB ಉಚ್ಚಾರಗಳು ಬರಬೇಕಲ್ಲಿ. ಸೌಂಡ್, ಉಚ್ಚಾರ ಅನ್ನೋದಕ್ಕಿಂತ ಸೌಂಡ್ ಬರಬೇಕು. ಆವಾಗ ನಾವೇನು ಮಾಡ್ತೀವಿ? ಯಾನ್ ಶಬ್ದಗಳನ್ನು ಬಳಸ್ತೀವಿ. ನೆಕ್ಸ್ಟ್ ನೋಡ್ರಿ, ಬಾಯ್, ಕ್ಯಾಟ್, ಹೌಸ್, ವೈಫ್ ಒಂದೇ. ಇವು ಕೂಡ ಇಲ್ಲಿ ಏನು ಮಾಡ್ತಾರೆ ಅಂದರೆ ಗಂಗಾ ಅಂತ ಯೂಸ್ ಮಾಡೋಂಗಿಲ್ಲ. ಈಗ ಒಂದೇ ಆಗಿರ್ಬೇಕು ರೀ ಅದು, ಆವಾಗ ಮಾತ್ರ. ನೋಡಿರಿ, ಯೂನಿವರ್ಸಿಟಿ, ಇಲ್ಲಿ ನಿಮಗೆ ಇದು ಭಾಳ ಕನ್ಫ್ಯೂಸ್ ಆಗುತ್ತೆ. ನೀವು ಇದನ್ನ ಒಂಚೂರು ಲಕ್ಷ ಕೊಟ್ಟು ನೋಡ್ಕೋಬೇಕು. ನಾನು ಇದು ಇಂಪಾರ್ಟೆಂಟ್ ಸೆಕ್ಷನ್ ಅಂತಂದರೆ ನಿಮಗೆ ತೋರಿಸ್ಲಿಕ್ಕೆ ಹೇಳ್ತಾ ಇದ್ದೀನಿ. ಈ ಎಕ್ಸಾಂಪಲ್ಸ್ನೆಲ್ಲ ನಾನು ಸೂಕ್ಷ್ಮ ರೀತಿಯಲ್ಲಿ ಬರ್ಕೊಂಡಿದ್ದೀನಿ. ಏನಾಗುತ್ತೆ? AEIO ಅಂತ ಹೇಳಿದ್ದೀರಿ ಮ್ಯಾಮ್, ಯು ಇದೆ. ಯು ಇರೋದಕ್ಕೆ ನಾನು ಇಲ್ಲಿ ಆ್ಯನ್ ಹಚ್ತೀನಿ. ಆ್ಯನ್ ಹಚ್ಚಿದ್ರೆ ಕರೆಕ್ಟಾ? ತಪ್ಪು. ಮ್ಯಾಮ್ ಯೂನಿಫಾರ್ಮ್ ಅಂತ ಇದೆ, ಯೂನಿಫಾರ್ಮ್ ಅಂತ ಹಚ್ತೀನಿ. ತಪ್ಪು. ಮತ್ತು ಹೇಳಬೇಡ್ರಿ ನನಗೆ ನೀವು AEIO ಅಂತ ಹೇಳಿದರೆ ಅದಕ್ಕೆ ನಾನು ಆ್ಯನ್ ಹಚ್ಚಿದೆ ಅಂತ. ಹಾಗಲ್ಲ, ಇಲ್ಲಿ ಉಚ್ಚಾರ ಯೂನಿಫಾರ್ಮ್ ಅಂತ ಬರ್ತಾ ಇದೆ. ಉಚ್ಚಾರ ಇಲ್ಲ, ಇಲ್ಲಿ ವಾಯು ಉಚ್ಚಾರ ಇದೆ ನೋಡ್ರಿ, ಉಚ್ಚಾರ ಇದೆ. ಹಾಗಾಗಿ ಇಲ್ಲಿ ಏನಾಗ್ತೇವೆ ನಾವು ಅನ್ನು ಯೂಸ್ ಮಾಡ್ತೀವಿ. ಸ್ವಲ್ಪ ಲಕ್ಷ ಕೊಟ್ಟು ನೋಡ್ಕೊಡ್ರಿ. ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಸುಮ್ಮನೆ ಅರ್ಧಂಬರ್ಧ ನೋಡಿದ್ರು ಅರ್ಥ ಆಗೋದಿಲ್ಲ. ಹಾಗಾಗಿ ನೆಕ್ಸ್ಟು ಒನ್ ವೇ ಸ್ಟ್ರೀಟ್, ಒನ್ ವೇ ಸ್ಟ್ರೀಟ್, ಇಲ್ಲಿ ನೋಡ್ರಿ AEIO. ಮ್ಯಾಮ್ ಇದೆ, ನೀವ್ಯಾಕೆ ಹಚ್ಚಿದ್ದೀರಾ? ಉಚ್ಚಾರ ಏನು ಬರ್ತಾ ಇದೆ? ಬರ್ತಾ ಇದೆ, ಬರ್ತಾ ಇಲ್ಲ ಇಲ್ಲಿ, ಹೌದಾ? ಉಚ್ಚಾರ ವಾಯ್ಸ್ ನೋಡಿಕೊಂಡು ನೀವೇನು ಮಾಡ್ಕೋಬೇಕು? ಆರ್ಟಿಕಲ್ಸ್ನ ಗೆಸ್ ಮಾಡಬೇಕು. ಹಾಗಾಗಿ ಏನು ಮಾಡಿಬಿಟ್ರಿ ಅಂತ ಹೇಳ್ತೀನಿ, ಈಗ ನೋಟ್ಸ್ ಮಾಡ್ಕೊತ ಹೋಗ್ರಿ, ಉಚ್ಚಾರಗಳನ್ನ ಟ್ಯಾಲಿ ಮಾಡ್ಕೊತ ಹೋಗ್ರಿ. 1 ಐಡ್ ಮಾಸ್ಟರ್, 1 ಇಯರ್ ಕೋರ್ಸ್, 1 ವೀಕ್, ಎಲ್ಲೆಲ್ಲಿ ನೋಡ್ರಿ. ಹಿಂಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ಕೂಡ ಕೆಲವೊಂದಿಷ್ಟು ನೋಟ್ಸ್ ಮಾಡಿಕೊಂಡು ಈ ನೋಟ್ಸನ್ನು ಎಕ್ಸಾಮಿಗೆ ಹೋಗ್ಬೇಕಾದ್ರೆ ಒಂಚೂರು ಕಣ್ಣು ಆಡಿಸ್ಕೊಂಡು ಹೋಗ್ತಾಯಿದ್ದೆ. ಯಾಕಂದರೆ ಎಲ್ಲ ಸಬ್ಜೆಕ್ಟ್ನೂ ಒಂದೇ ನೋಟ್ಸಲ್ಲಿ ಬರ್ಕೊಂಡ್ಬಿಟ್ಟಿದ್ದೀನಿ ನಾನು. ಹಾಗಾಗಿ ಪಾಯಿಂಟ್ ಮಾಡ್ಕೊತ ಹೋಗ್ಬೇಕಾದ್ರೆ ಏನಪ್ಪ ಮತ್ತು ಒಂದೇ ಪೇಪರಲ್ಲಿ ಕೇಳಲ್ಲ, TET ಎಲ್ಲ 5 ವಿಷಯಗಳನ್ನು. ಹಾಗಾಗಿ ನಮಗೆ ಈಸಿ ಆಗಲಿ, ಕ್ಯಾರಿಗೂ ಈಸಿ ಆಗಲಿ, ಓದ್ಕೊಳಕ್ಕೂ ಈಸಿ ಆಗಲಿ, ಯಾವ ಪಾಯಿಂಟ್ ನೋಡಿದ ತಕ್ಷಣ ನನಗೇನು ನೆನಪು ಬರಬೇಕು ಅದನ್ನೆಲ್ಲ ಹಾಗೆ ಮಾಡಿಕೊಂಡು ಓದ್ಕೊಂಡಿದ್ದೀನಿ. ನೀವು ಮಾಡಿಕೊಡ್ರಿ, ನಿಮ್ಮದು ಲೈಫ್ ಸೆಟ್ಲ್ ಆಗಲಿ. ಎಲ್ಲೋ ಎಷ್ಟೊಂದು ಕಷ್ಟಪಡ್ತಿರ್ತೀರ, ಹೌದಾ? ಒಂದು ದಡ ಸೇರಿಕೊಳ್ಳಿ ನೀವು ಅಂತ ನನ್ನ ಆಶಯ. ಅದು ಒಂದು ಆಶಯ ಇಟ್ಕೊಂಡು ನಾನು ಮಾಡ್ತಾಯಿದ್ದೀನಿ. ನೀವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿರಿ. ನಾನು ಕಲ್ತಿರೋದನ್ನ ಹೇಳೋದ್ರಿಂದ ನನಗೆ ಖುಷಿ ಅನಿಸುತ್ತೆ. ಇನ್ನೊಬ್ಬರು ಅದನ್ನು ಸಾರ್ಥಕತೆ ಮಾಡಿಕೊಂಡ್ರೆ ಅಂದರೆ ಇನ್ನೂ ಸ್ವಲ್ಪ ಸಮಾಧಾನ ಅನಿಸುತ್ತೆ. ಆಯಿತು, ಇಂಡೆಫಿನೆಟ್ ನ್ಯೂಮರಲ್ ಆಬ್ಜೆಕ್ಟ್ಸ್ ನೋಡಿರಿ. ಆಗಲೇ ಡೆಫಿನೆಟ್ ನ್ಯೂಮರಿಕ್ಸ್ ನೋಡಿದ್ವಿ. ಈಗ ಇಂಡೆಫಿನೆಟಲ್ಲಿ ಆಗಲೇ ಹೇಳಿದ್ದು ನೋಡಿರಿ, ನ್ಯೂಮರಿಕಲ್ ಅಡ್ಜೆಕ್ಟಿವ್ಸಲ್ಲಿ ಅವೇ ಬರ್ತವೆ. ಇಲ್ಲಿ ಅವೇ ಬರ್ತವೆ. ಅದನ್ನು ನಾನು ನಿಮ್ಗೆ ಆಗಲೇ ಹೇಳಿಬಿಟ್ಟೆ ಏನಂತಂದು, ಡೆಫಿನೆಟಿಗೆ ಕರೆಕ್ಟ್ ನೀವು ನಂಬರ್ಸ್ನೇ ತೊಗೊತೀರಾ. ಇಲ್ಲೇನು ಮಾಡ್ತೀರಾ? ಕ್ವಾಂಟಿಟಿ ಹೇಳಿದ್ರಲ್ಲ, ಎಷ್ಟು ಕ್ವಾಂಟಿಟಿ ಐತೆ ಅಂತಂದು ಅದನ್ನು ನಾವು ಯೂಸ್ ಮಾಡ್ತೀವಿ. ಆಲ್ಮೋಸ್ಟ್ ಆಲ್ ನಿಮಗೆ ಆ ಟೈಪ್ ಕ್ವಶನ್ ಬಂದಾಗ ನ್ಯೂಮ್ಯಾರಿಕ್ಕು, ಇಂಡೆಫಿನೆಟು, ಡೆಫಿನೆಟು, ಕ್ವಾಲಿಟಿ ಹಿಂಗೆ ಕೇಳ್ತಿರ್ತಾರೆ. ಈಸಿ ಥರನೇ ಕೇಳ್ತಿರ್ತಾರೆ. ಆದರೆ ಇಲ್ಲೇನಾಗುತ್ತೆ, ಇಂಡೆಫಿನೆಟ್ ನ್ಯೂಮ್ಯಾರಿಕಲ್ ಅಡ್ಜೆಕ್ಟಿವ್ಸ್ಗಳಲ್ಲಿ ಫ್ಯೂ ಪೀಪಲ್ಸ್ ಬ್ರಾಟ್ ಮೆನಿ ಪೆನ್ಸ್, ಈ ಥರ ಇವು ಏನಾಗ್ತವೆ? ಇವು ಇಂಡೆಫಿನೆಟ್. ಮೆನಿ, ನೆಕ್ಸ್ಟು ಸಮ್, ಲಿಟ್ಲ್, ಮೋರ್, ಹೆವಿ, ಇವೆಲ್ಲ ಏನು ಮಾಡ್ತಾವೆ? ಇಂಡೆಫಿನೆಟಿಗೆ ನೀವು ಯೂಸ್ ಮಾಡ್ಕೋಬೋದು. ಆಯಿತಾ? ಇದು ಇಷ್ಟು ಹೇಳಿದರೆ ಸಾಕು ಅನಿಸುತ್ತೆ ನನಗೆ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಟಿವ್ ಅಬ್ಜೆಕ್ಟಿವ್ಸ್ ಅಂದರೆ ಇವಕ್ಕೆ ನೋಡ್ಕೊಳ್ರಿ. ಇದು ಒಂಚೂರು ಚೇಂಜ್ ಬರುತ್ತೆ.
ನೋಡ್ರಿ ಡಿಸ್ಟ್ರಿಬ್ಯೂಟಿವ್ ಅಬ್ಜೆಕ್ಟಿವ್ಸ್ ಅಂದರೆ ಆ್ಯನ್ ಅಬ್ಜೆಕ್ಟಿವ್ ವಿಚ್ ಡಿಸ್ಟ್ರಿಬ್ಯೂಟ್ ಎ ನಂಬರ್ ಈಸ್ ಆ್ಯನ್ ಎ ಡಿಸ್ಟ್ರಿಬ್ಯೂಟಿವ್ ಅಬ್ಜೆಕ್ಟಿವ್ಸ್ ಅಂದರೆ ಈಚ್ ಸ್ಟೂಡೆಂಟ್ ಶುಡ್ ಗೆಟ್ ದ ಬುಕ್ಸ್. ಇವೆಲ್ಲ ಸ್ವಲ್ಪ ಹೈಯರ್ ನಾವು KS ಆಮೇಲೆ ಕೆಸೆಟ್ ಎಲ್ಲ ಬರಿತೀವಲ್ಲ ಅದರಲ್ಲಿ ಈ ಟೈಪನ್ನು ಹೈಲೈಟ್ ಮಾಡ್ತಾರೆ. ಆಲ್ಮೋಸ್ಟ್ ನಮ್ಮ TETಯಲ್ಲಿ ಏನು ಮಾಡ್ತಾರೆ ಅಂದರೆ ನ್ಯೂಮ್ಯಾರಿಕಲ್ಲು ಡೆಫಿನೆಟ್ ನಂಬರ್, ನ್ಯೂಮ್ಯಾರಿಕಲ್ಲು ಇಂಡೆಫಿನೆಟ್ಟು ಇವನ್ನಷ್ಟೇ ಕೇಳ್ತಾರೆ. ಇಲ್ಲಿ ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಾಳೆ ನೀವು ಕೆಸೆಟ್ಟು ಆಮೇಲೆ ಇದನ್ನು ಬರಿತಿರ್ತಿರಲ್ಲ ಅವಾಗ ಯೂಸ್ ಆಗುತ್ತೆ ಅಂತ. ಈಚ್ ಸ್ಟೂಡೆಂಟ್, ಈಚ್ ಎವ್ರಿ ಮಸ್ಟ್ ಆ್ಯಂಡ್ ಶುಡ್ ಇವೆಲ್ಲ ಏನಾಗ್ತಾವೆ ಅಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಇದ್ದಾವೆ. ನಾನು ಅದನ್ನ ಶೂಟ್ ಮಾಡಿಲ್ಲ, ನಿಮಗೆ ಇಷ್ಟನ್ನೇ ಶೂಟ್ ಮಾಡಿದ್ದೀನಿ, ಸ್ವಲ್ಪ ತಿಳುವಳಿಕೆ ಇರಲಿ ಅಂತ ಹೇಳ್ತಿದ್ದೀನಿ. ಈಚ್ ಸ್ಟೂಡೆಂಟ್ ಶುಡ್ ಗೆಟ್ ದ ಬುಕ್ಸ್. ಪ್ರತಿಯೊಬ್ಬ ವಿದ್ಯಾರ್ಥಿಯು ಪುಸ್ತಕವನ್ನು ತಗೊಳ್ಳೇಬೇಕು ಅನ್ನಂಗೆ. ಎವ್ರಿ ಕ್ವಶನ್ ಮಸ್ಟ್ ಬಿ ಆನ್ಸರ್ಡ್. ಪ್ರತಿಯೊಂದು ಪ್ರಶ್ನೆ ಕೂಡ ನಿಮಗೆ ಕಡ್ಡಾಯ. ಇವೆಲ್ಲ ಡಿಸ್ಟ್ರಿಬ್ಯೂಟಿವಲ್ಲಿ ಬರುತ್ತೆ, ಗೊತ್ತಾಗುತ್ತಲ್ಲ. ಫ್ಯೂ, ಮೆನಿ, ಮೋರು ಇವೆಲ್ಲ ಏನಾಗುತ್ತೆ ಇಂಡೆಫಿನೇಟಿವ್ ಬರುತ್ತೆ. 1, 2, 3 ಫಸ್ಟು ಆರ್ಡಿನಲ್ ಬರುತ್ತೆ, ಫಸ್ಟ್ ಸೆಕೆಂಡ್ ಅಂತಂದು ಆ ಥರ. ಈಗ ಇದಕ್ಕೆ ಏನು ಬಂತು ಎವ್ರಿ, ಈಚು, ಆಮೇಲೆ ಮಸ್ಟ್ ಆ್ಯಂಡ್ ಶುಡ್ಡು, ಈ ಥರ ಆರ್ಡ್ ಟೈಪ್ ಇವು ಡಿಸ್ಟ್ರಿಬ್ಯೂಟಿವ್ ಟೈಪಿಗೆ ಬರುತ್ತೆ. ನೆಕ್ಸ್ಟ್ ಡೆಮೋಸ್ಟ್ರೇಟಿವ್ ಅಬ್ಜೆಕ್ಟಿವ್ಸ್ ಅಂದರೆ ದಟ್ ಸ್ಟೂಡೆಂಟ್ ಶುಡ್ ಗೆಟ್ ದ ಬುಕ್ಸ್. ದಟ್ ಸ್ಟೂಡೆಂಟ್, ದಟ್, ದಿಸ್ ಈಸ್ ಆರ್ ದ ಡೆಮೋಸ್ಟ್ರೇಟಿವ್ ಅಂದರೆ ಪರ್ಟಿಕ್ಯುಲರ್ ನಾವು ಅವನಿಗೆ ಸೂಚಿಸ್ತಾ ಇದ್ದೀವಿ. ಒಂಚೂರು ಕ್ವಶನ್ ನೋಡ್ಕೊಳ್ಳಿ. ದಟ್ ಸ್ಟೂಡೆಂಟ್ ಶುಡ್ ಗೆಟ್ ದ ಬುಕ್ಸ್. ನೆಕ್ಸ್ಟ್ ದಿಸ್ ಕ್ವಶನ್ ಮಸ್ಟ್ ಬಿ ಆನ್ಸರ್ಡ್. ಇವು ಪರ್ಟಿಕ್ಯುಲರ್ ನೀನೇ ಅಂತಂದು ಹೇಳ್ತಾ ಇರ್ತಾವಲ್ಲ ಇವನು ಕೂಡ ಡೆಮೋಸ್ಟ್ರೇಟಿವ್ ಅಂದರೆ ನಿನ್ನನ್ನೇ ಸೂಚಿಸುವುದು. ಹಿ ಈಸ್ ದ ಥೀಫ್ ಅಂದರೆ ಹಿ ಈಸ್ ದ ಥೀಫ್. ಇಲ್ಲಿ ಥೀಫ್ ಅನ್ನೋದು ಕಳ್ಳ ಬರುತ್ತೆ, ಹಿ ಅನ್ನೋದು ನೌನ್ ಬರುತ್ತೆ. ಹೆಂಗೆ ಬರುತ್ತೆ ನಿಮಗೆ ಅಂತ ಕ್ವಶನ್ ಬರ್ಬೋದು. ಹಿ ಈಸ್ ಎ ಥೀಫ್ ಅಂತ ಬರುತ್ತೆ. ಇಲ್ಲಿ ಎಲ್ಲಿ ಬರುತ್ತೆ, ಇಲ್ಲಿ ಅಬ್ಜೆಕ್ಟಿವ್ ಇಲ್ಲಲ್ಲ ಅಂದಾಗ ಇಲ್ಲೇನಾಗುತ್ತೆ ಹಿ ನೌನ್ ಏನಿರ್ತದಲ್ಲ ಅದೇ ಅಲ್ಲೇನಾಗ್ತೈತಿ ದಟ್ಟು, ದಿಸ್ಸು, ದೇರು ಇವೆಲ್ಲ ಏನಾಗ್ತವೆ ಅಡ್ಜೆಕ್ಟಿವ್ಸ್ ಆಗ್ತವೆ. ದೇರ್ ಈಸ್ ಎ ಗ್ರೇಟ್, ದೇರ್ ಈಸ್ ಎ ವೋಲ್ಕೆನ್ ಈಸ್ ದೇರ್ ಈಸ್ ಅಲ್ಲಿ ನಾವೇನು ವೋಲ್ಕೆನ್ ಅನ್ನೋದು ವರ್ಬ್ ಆಗುತ್ತೆ ಅದು, ಹೌದಾ. ದೇರ್ ಈಸ್ ಅಲ್ಲಿ ಏನಾಗ್ತೈತಿ ಜ್ವಾಲಾಮುಖಿ ಇದೆ. ಬಟ್ ಈ ಥರ ಏನು ಮಾಡ್ತಾರೆ ಯೂಸ್ ಮಾಡ್ತಾರೆ. ದಟ್ಟು, ದಿಸ್ ಪರ್ಟಿಕ್ಯುಲರಪ್ಪ ಇದ್ದೇ ಅನ್ನೋದಕ್ಕೆ ನಾವೇನು ಮಾಡ್ತೀವಿ ಅದನ್ನು ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್. ಇವೆಲ್ಲ ಸ್ವಲ್ಪ ಹೈಯರಿಗೆ ಹೋದಾಗ ಬರ್ತವೆ. ನಿಮಗೆ ಮೊದಲೇ ಹೇಳ್ತಿದ್ದೀನಿ, ಏನಪ್ಪ ಇವನ್ನೆಲ್ಲ ಹೇಳ್ತಿದ್ದಾರೆ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಇಂಟ್ರೋಗೇಟಿವ್ ಅಡ್ಜೆಕ್ಟಿವ್ಸ್ ಅಂದರೆ ಈಸಿ, ನೀವು ಕಂಡುಹಿಡಿದೇ ಬರ್ತೀರಾ. ನಾನು ಅದೇ ಹೇಳಿದೆ, ದೇರು ಅದನ್ನೆಲ್ಲ ಇಲ್ಲಿ ಮಾಡ್ತೀವಿ. ದಿಸ್ಸು, ದಟ್ಟು, ದೇರು, ದಯೆ, ದೆನ್ನು ಹಾಗೆ. ಆದರೆ ಇಲ್ಲಿ ಈಗ ಈಸಿ ಕ್ವಶನ್ ಮಾರ್ಕ್ ಟೈಪ್ಸ್ ಏನು, ಹೂಸ್ ಬುಕ್ ದಿಸ್ ಅಂದರೆ ಹೂಸ್ ಅನ್ನೋದು ಇಂಟ್ರೋಗೇಟಿವ್ ಅಬ್ಜೆಕ್ಟಿವ್. ಹೌ WH ಕ್ವಶನ್ಸ್ ಅಂತಂದ್ರೆ ಹೌ ಮಚ್ ಮಿಲ್ಕ್ ಡಿಡ್ ಯು ಡ್ರಿಂಕ್. ಅಪ್ಪ ಎಷ್ಟು ಹಾಲನ್ನು ನೀನು ಕುಡಿತೀಯ ನೀನು. ಹೌ ಮಚ್ ಅಂತಂದ್ರೆ ಹೌ ಮಚ್ ಹಿಂಗೆ. ಹೌ ಬುಕ್ಸ್ ಈಸ್ ದಿಸ್, ಎಷ್ಟು ಬುಕ್ಸ್ಗಳಿದ್ದವು, ಗುಣ ವಿಶೇಷಣ ಮಾಡಿಬಿಡ್ತೇವಪ್ಪ, ಎಷ್ಟು ಬುಕ್ಸ್ ಇದ್ದಾವಲ್ಲಪ್ಪ ಇವು, ಆಯಿತಾ. ಹಾಗಾಗಿ ಇವನ್ನ ಕ್ವಶನ್ಸ್ ಅಬೌಟ್ ಎ ನೌನ್. ಕ್ವಶನ್ ಇದಕ್ಕೆ ನೌನ್, ಮಿಲ್ಕ್ ಅನ್ನೋದು ನೌನ್ ಇದೆ. ಇದು ಮಿಲ್ಕಿಗೆ ನಾವು ವರ್ಣನೆ ಮಾಡ್ತಾ ಇದ್ದೀವಿ. ಹೌ ಮಚ್ ಮಿಲ್ಕ್ ಡಿಡ್ ಯು ಡ್ರಿಂಕ್, ಹೌ ಮಚ್ ಬುಕ್ಸ್. ಇಲ್ಲಿ ನೌನ್ ಬರುತ್ತೆ, ಹಿಂದ್ಗಡೆ ಏನು ಬರುತ್ತೆ WH ಕ್ವಶನ್ ವರ್ಡು ಬರುತ್ತೆ. ಇದು ಸಾಧ್ಯ ಆದಷ್ಟು ನಾನೀಗ ಅಡ್ಜೆಕ್ಟಿವ್ಸನ್ನು ಬಿಡಿಸಿದ್ದೀನಿ. ಶಾರ್ಟ್ ಫಾರ್ಮಲ್ಲಿ ವಿಡಿಯೋಸ್ಗಳನ್ನು ಮಾಡ್ತಾಯಿದ್ದೀನಿ, ಟೈಮ್ ಸೇವ್ ಆಗಲಿ ಅಂತ. ನೀವು ಓದ್ಕೊಂಡು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿರಿ, ಓದ್ಕೊಳಕ್ಕೆ ಹೇಳ್ರಿ. ನಿಮಗೆ ಹೆಲ್ಪ್ ಆದರೆ ನನಗೆ ಅದೇ ಸಂತೋಷ ಆಗ್ತದೆ. ಹೇಳ್ತಾ ಇದ್ದೀನಲ್ಲ, ಅಡ್ಜೆಕ್ಟಿವ್ಸ್ ಅರ್ಥ ಆಗಿರ್ಬೇಕು ಅಂದ್ಕೊತೀನಿ. ಅಡ್ಜೆಕ್ಟಿವ್ಸ್ ಎಕ್ಸಾಮ್ಸ್ಗಳನ್ನ ನಾನು ಸಾಕಷ್ಟು ನಿಮಗೆ ಹಾಕಿದ್ದೀನಿ, ನೋಡಿಕೊಡ್ರಿ, ಒಂಚೂರು ಕ್ಲಾರಿಟಿ ತೊಗೊಳ್ರಿ, ಆಯಿತಾ. ಇಲ್ಲಿ ಹಾಕಿದ್ದೀನಿ ನೋಡಿರಿ, ಇದು ಪ್ರಿಪೋಸಿಷನ್ಸು, ಆಫ್ ದ ಪ್ಲೇಸು, ಆರ್ಟಿಕಲ್ಸು, ಪ್ರಿಪೋಸಿಷನ್ಸು ಕೆಲವೊಂದಿಷ್ಟು ಸೇಮ್ ಬರ್ತವೆ ಅಂತಂದು ಹೇಳಿದ್ದೇನೆ, ಆಯಿತಾ. ಇಲ್ಲಿ ತೋರಿಸಿದೆ ನೋಡಿರಿ ಕೆಲವೊಂದು ಅಡ್ಜೆಕ್ಟಿವ್ಸ್. ಆ್ಯಂಡ್ ಇನ್ನಕ್ಕೆ ಒಂಚೂರು ಇವನ್ನ ನಾನು ಏನು ಇದು ಮಾಡ್ತಾಯಿಲ್ಲ, ನೀವು ಸ್ವಲ್ಪ ಟ್ರೈ ಮಾಡಿಕೊಂಡು ಓದ್ಕೊಳ್ರಿ, ಒಂಚೂರು ನೋಡಿಕೊಂಡ್ರೆ ಇವು ಆರ್ಟಿಕಲ್ಸು ಅದು ಅಡ್ಜೆಕ್ಟಿವ್ಸ್ಗಳು ನಿಮ್ಮ ತಲೆಯಲ್ಲಿ ಉಳಿತವೆ ಅಂತ ಹೇಳ್ತೀವಿ.
ಕೆಲವೊಂದಿಷ್ಟು ಇಲ್ಲಿ ಒಂದಿಷ್ಟು ಇದ್ದಾವೆ ಏದಲ್ಲಿ ಅಟ್ರಾಕ್ಟಿವ್, ಆ್ಯಂಗ್ರಿ, ಇವನ್ನೆಲ್ಲ ಏನು ಮಾಡಿರಿ ಒಂಚೂರು ನೋಡ್ಕೊಳ್ರಿ. ನೋಡ್ಕೊಳೋದ್ರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ. ಒಂದೊಂದು ಮಾರ್ಕು ಕೂಡ ಇಂಪಾರ್ಟೆಂಟು. ಸಾಧ್ಯ ಆದಷ್ಟು ಬೇರೆಯವ್ರಿಗೆ ಶೇರ್ ಮಾಡಿಕೊಂಡು ಓದ್ಕೊಂಡು ಟ್ರೈ ಮಾಡಿಕೊಡ್ರಿ. ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಂಬಿಟ್ರಿ ಬೇಗ.